ನಾವು ಒಬ್ರು ದೊಡ್ಡ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ನಮ್ದು ಚಿಕ್ಕ ಮನೆ ಆದ್ರೂ ಸ್ವಲ್ಪ ನೀಟಾಗಿ ಅಷ್ಟೇ ಇಟ್ಕೊಂಡಿರೋದು. ಇಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಮ ತಂದೆಯವರು ಅಂತ ಅನ್ಸುತ್ತೆ, ಶ್ರೀಮಾನ್ ಬೋರೇಗೌಡರು ನಿಮ್ಮ ತಂದೆಯವರು. ತುಂಬಾ ಪ್ರೀತಿ ಪಾತ್ರ ತಂದೆ ಅಂತ ಅನ್ಸುತ್ತೆ. ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಅನ್ಸುತ್ತೆ. ಚಿಕ್ಕ ಮಗ ಬೇರೆ ನೀವು. ನಮ್ಗೆ ತಾಯಿ ಇಷ್ಟ, ತಾಯಿ ಇಷ್ಟ ತಾಯಿ ಜಾಸ್ತಿ. ತುಂಬಾ ಇಷ್ಟ, ತಾಯಿಗೆ ನಾನು ಇಷ್ಟ. ತಂದೆನೂ ನನ್ನ ತುಂಬಾ ಪ್ರೀತಿಸಿದ್ರ ನಾವೇ ಪ್ರೀತಿಸೋದ್ ಕಡಿಮೆ, ಬೈಯರು ಹೊಡೆಯರಲ್ಲ, ಹಂಗಾಗಿ ನಾವೇ ಪ್ರೀತಿಸೋದ್ ಕಡಿಮೆ ಅವ್ರನ್ನ. ತಂದೆ ಅಂದ್ಮೇಲೆ ಅವ್ರ ಜವಾಬ್ದಾರಿ ಇರ್ತದಲ್ವಾ. ಈಗ ನೀವು ತಂದೆ ಆಗಿದ್ದೀರಾ, ಹೊಡಿತಾರೆ ಅನ್ನೋದೊಂದು ಭಯ ಅಲ್ವಾ, ಪ್ರೀತಿ ಕಡಿಮೆ ಅಷ್ಟೇ. ನೋಡಿ, ತಾಯಿ ಪ್ರೀತಿ ತಂದೆ ಭಯದಿಂದ ಬೆಳೆದ್ರೇನೆ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ ಅನ್ನೋದು ಅವ್ರ ಕನ್ಸಾಗಿರ್ತದೆ. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಈಗ ನೋಡಿ, ನೀವು ತಂದೆ ಆಗಿದ್ದೀರಾ, ಈಗ ನಿಮ್ ಮಕ್ಳಿಗೆ ಏನ್ ಹೊಡಿತೀರಾ ಅಥವಾ ಹಿಂಗೆ? ಹೊಡಿತೀನಿ ಸರ್, ನಾನಂತೂ ತೀಟೆ ಮಾಡಿದ್ರೆಲ್ಲ ಹೊಡಿಲೇಬೇಕಲ್ವಾ, ಹಾಗಾಗಿ ನಾನ್ ಸಿಕ್ಕದ್ರಲ್ಲಿ ಹೊಡಿತಾ ಇದ್ರೆ ಕಡ್ಡಿಲಿ, ಇಲ್ಲಂದ್ರೆ ಬುದ್ಧಿ ಕಲಿಯೋದಿಲ್ಲ ಸರ್ ಮಕ್ಳು. ಯಾಕಂದ್ರೆ ಅವ್ರು ಆಡ್ದಂಗೆ ಬಿಟ್ಬಿಟ್ರೆ ಕಷ್ಟ. ಇವತ್ತಿನ ಮಕ್ಳು ನೋಡಿದ್ರಲ್ಲ, ಒಬ್ರದ್ದಾದ್ರೂ ಭಯ ಇರ್ಬೇಕು. ಹಾಗಾಗಿ ನಾನು ಎರಡು ಅಲ್ಲೆಲ್ಲ ಕೊಡ್ತಿರ್ತೀನಿ ಮಧ್ಯ ಹೊಡಿತೀನಿ. ಜಗಣ್ಣವರು ಹೊಡಿತಾರೆ, ಕೋಪನು ಮಾಡ್ಕೊಂತಾರೆ, ಹೊಡಿತೀನಿ. ಆಮೇಲೆ ನಮ್ಗೆ ಬೇಜಾರಾಯ್ತು, ಈಗ ಬೇಜಾರ್ ಮಾಡ್ಕೊಂಡ್ರೆ ಮಕ್ಳು ಬೆಳ್ಸೋದು ಕಷ್ಟ ತುಂಬಾ ಅಲ್ವಾ. ಹಂಗಾಗಿ ಅತಿ ಪ್ರೀತಿನೂ ಪ್ರೀತಿ ಒಳ್ಳೆಯದಲ್ಲ. ನೋಡಿ, ನಮ್ಮ ಜಗಣ್ಣವ್ರು ಎಲ್ಲ ಒಂದು ಓದಿದ್ ಕಡಿಮೆ ಅಂತ ನಮ್ಮ ಹತ್ರ ಹೇಳಿರ್ಬೋದು, ಅವ್ರಿಗೆ ಜ್ಞಾನ ಮಾತ್ರ ತುಂಬಾ ಜಾಸ್ತಿ ಇದೆ. ಅವರು ಲೋಕ ಸಂಚಾರ ಮಾಡ್ಬಿಟ್ರಲ್ಲ, ಎಲ್ಲ ತಿಳ್ಕೊಬಿಟ್ಟವ್ರೆ. ಅದ್ರ ತರನೇ ಮನೆ ಇಟ್ಕೊಂಡವ್ರೆ ಅವ್ರು ಬಿಡಿ. ಅದಕ್ಕೆ ಒಂದು ಗಾದೆ ಮಾತು, ಏನೋ ಒಂದು ವರ್ಡ್ ಇದೆ, ಏನ್ ಹೇಳಿಯೋದು, ಕೋಶ ಓದು ಇಲ್ಲ ಅಂದ್ರೆ ದೇಶ ತಿರುಗು ಅಂತ. ಅವರು ದೇಶ ತಿರುಗ್ಬಿಟ್ಟವ್ರೆ. ಅವ್ರು ಎಲ್ಲಾ ಜನನು ನೋಡೋರು ಬಿಡಿ. ಅವರು ಹುಟ್ಟಿರೋದೇ ಶೂಟಿಂಗ್ ಮಹದೇವಪುರದಲ್ಲಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಋತ್ವಿ ಪುನೀತ್. ಸಿನಿ ಮ್ಯಾಜಿಕ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ನ ನಾವು ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂತಹ ವಿಶೇಷ ಅತಿಥಿಗಳನ್ನ ಕರೆದು ಅವ್ರನ್ನ ಸಂದರ್ಶನ ಮಾಡೋದೇ ವಿಶೇಷವಾಗಿರುತ್ತೆ. ಈ ಮೊದಲನೇ ಸಂಚಿಕೆಗೆ ನನಗೆ ಎಲ್ಲ ಸಹಕಾರ ಕೊಟ್ಟಂತಹ ನನ್ನ ಪ್ರತಿಯೊಬ್ಬ ಸ್ನೇಹಿತರಿಗೂ ಇಲ್ಲಿಂದ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮೊದಲನೇ ಸಂಚಿಕೆಯಲ್ಲಿ ಅತಿಥಿಗಳಾಗಿ ಲವ್ ಮಾಕ್ಟೇಲ್ 3 ಖ್ಯಾತಿಯ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಬರಮಾಡಿಕೊಂಡು ಅವ್ರ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮತ್ತು ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತಗಳು ಸರ್. ಜಗದೀಶ್ ಅವರೇ, ನಿಮ್ಮ ಮದುವೆ ಕೋವಿಡಲ್ಲಿ ನಡೀತು ಅಂತ ಅಂದರೆ ಹೆಂಗಿತ್ತು ಆ ಅನುಭವ? ನೋಡಿ, ಕಾಮನ್ ಆಗಿ ಈಗ ಊರಲ್ಲಿ ಮದುವೆಗಳ್ನ ಎಷ್ಟೋ ನೋಡಿ, ಪಾಪ ನೀವು ಹೆಂಗೆಂಗೋ ಮದುವೆ ಆಗಬೇಕು ಅಂದ್ಕೊಂಡಿದ್ರಿ ಅನ್ಸುತ್ತೆ. ಹೆಂಗೆ ನಡೀತು ಅವಾಗ ಮದುವೆ? ಒಂದು 10 ಜನನೋ ಒಂದು 20 ಜನ, ಹೆಂಗಾಯ್ತು? ಪೊಲೀಸು, ಕೋವಿಡ್, ಒಂದು ಸ್ವಲ್ಪ ಹೇಳ್ಬೋದು. ಏನೋ ತುಂಬ ಆಸೆ ಇತ್ತು ಅಂತ ಕೇಳ್ಪಟ್ಟೆ, ಅದಕ್ಕೋಸ್ಕರ. ನಮ್ದು ಕೋವಿಡ್ ಅಲ್ಲಿ ಮದುವೆ ಆಗಿದ್ರಿಂದ ಬೆಳಿಗ್ಗೆ 6 ಗಂಟೆಗೆ ನಾವು ಮನೇಲೇ ಇದ್ವಿ. ಬೆಳಿಗ್ಗೆ 6 ಗಂಟೆಗೆ ಫುಲ್ ಭಯ, ಎಲ್ಲಿ ಪೊಲೀಸ್ ಬಂದ್ಬಿಟ್ಟರು ಅಂತ. ಬೆಳಿಗ್ಗೆ 5 ಗಂಟೆಗೆ ಹೋದ್ವಿ, ಇಲ್ಲಿಂದ 5 ಗಂಟೆ 4:15ಗೆ. 5 ಗಂಟೆಗೆಲ್ಲ ತಾಲಿ ಕಟ್ಕೊಂಡು 6 ಗಂಟೆಗೆಲ್ಲ ಮನೆಗೆ ಬರೋ ಟೈಮಲ್ಲಿ ಏನಾಯ್ತು, ಅರ್ಧ ದಾರಿಲಿ ಪೆಟ್ರೋಲ್ ತಿರೋಗೋದೆ ಕಾರ್ದು. ಫುಲ್ ಭಯ ನಮಗೆ, ಏನ್ಗೆ ಈಗ. ಆಮೇಲೆ ನಾನ್ ಮದ್ವೆ ಆದಾಗ ನಮ್ಮ ಹೆಂಡತಿಗೆ ಸ್ವಲ್ಪ 18 ವರ್ಷಕ್ಕೆ ಡೇಟ್ ಇತ್ತು, ಅದ್ ಬೇರೆ ಭಯ ಫುಲ್ಲು. ಕೋವಿಡ್ ಟೈಮಲ್ಲಿ ಮದ್ವೆ ಐತಿರೋದು ಬೇರೆ, ಜನ ಸೇರ್ಸೋಂಗಿಲ್ಲ. ಅಲ್ಲಿ ಒಂದು 20 ಜನ ಇದ್ದಿದ್ದು, 20 ಜನ ಇದ್ರು ಭಯ, ಒಂತಕ್ಕೆ ಯಾರು ಜಾಸ್ತಿ ಜನ ಸೇರೋಂಗಿಲ್ಲ ಅಂತ. ಅದಾಯ್ತಾ, ಅಲ್ಲಿ ಊಟನೂ ಮಾಡಿಲ್ಲ. ನಮ್ಮ ಅಕ್ಕನ ಮನೇಲಿ ಏನೋ ಬಾತು ಗೀತು ಮಾಡಿದ್ರು, ಊಟನೂ ಇಲ್ಲ. ತಾಲಿ ಕಟ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ಓಡು, ಅರ್ಧ ದಾರಿಲಿ ಪೆಟ್ರೋಲ್ ತಿರೋ ಕಾರೇ ನಿಂತೋಯ್ತು. ಅದನ್ನೆಲ್ಲ ಹೆಂಗ್ ನಿಭಾಯಿಸಿದ್ರಿ ಹಂಗಾದ್ರೆ? ಅದೆಲ್ಲ ಫುಲ್ ಪಚಿತಿ. ಆಮೇಲೆ ಓಡೋಗಿ ಪೆಟ್ರೋಲ್ ತಕೊಂಡ್ಬಂದು ಹಾಕೊಂಡು ಊರಿಗೆ ಬಂದ್ವಿ. ಅಕಸ್ಮಾತ್ ಇದ್ರ ಪೊಲೀಸ್ ಕೈ ಸಿಕ್ಕಂದ್ರೆ ಗೊತ್ತಲ್ಲ, ಲಾಠಿ ಏಟು. ನೀವು ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರಲಿಲ್ಲ, ಸೀದಾ ಮಾವನ ಮನೆಗೆ ಹೋಗಿ ಲಾಠಿ ಚಾರ್ಜ್ ಮಾಡಾರ ಅಷ್ಟೇ. ಹಂಗಾಗಿ ಮದುವೆ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅಷ್ಟು ಬೇಗ ಆದ್ರೂ ಏನೋ ಒಂದು ಖುಷಿ. ಬಟ್ ನಿಮ್ಗೆ ಆಸೆ ಇರ್ಲಿಲ್ವಾ ಒಂದು ಅದ್ದೂರಿಯಾಗಿ ಮದ್ವೆ ಆಗ್ಬೇಕು, ಅಥವಾ ಏನೋ ಡಿಫ್ರೆಂಟ್ ಆಗಿ? ಅಲ್ಲ, ಅಕ್ಕನ ಮಗಳನ್ನೇ ನೀವು ಮದ್ವೆ ಆದ್ರಿ, ಚಿಕ್ಕ ವಯಸ್ಸಿನ ಪ್ರೀತಿ ಗೀತಿ ಮಾಡ್ತಾ ಇದ್ರ ಅಥವಾ ಫಿಕ್ಸ್ ಆಗ್ಬಿಟ್ಟಿದ್ರ? ಇಲ್ಲ, ನಾನು ಇವಳನ್ನೇ ಮದ್ವೆ ಆಗೋದು ಆ ತರ ಏನಾದ್ರು? ಆ ಥರ ಏನಿಲ್ಲ. ಅಂದ್ರೆ ನಮ್ಮ ಬಾವನ್ಗೊಂದು ಆಸೆ, ನಾನು ಮಾಮೇಂದ್ರ ಮದುವೆ ಮಾಡ್ಬೇಕು ಅಂತ. ನಮ್ಮ ತಾಯಿಗೊಂದು ಆಸೆ, ಮೊಮ್ಮಗಳನ್ನಾದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದೊಂದು ಆಸೆ ಅಷ್ಟೇ. ಇಲ್ಲೇ ಇರ್ತಾಳೆ, ಮೊಮ್ಮಗಳಲ್ವಾ, ನಾವು ಸಾಕಿರೋ ಮಕ್ಳು ನಮ್ನೆಲ್ಲ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಒಂದು ಆಸೆ ಅಷ್ಟೇ. ಹಂಗಾಗಿ ಅಕ್ಕನ ಮಗಳನ್ನೇ ಮದುವೆ ಆಗಿದ್ದು. ನೀವೇನು ಪ್ರೀತಿ ಗೀತಿ ಏನೋ ಇಲ್ವಾ? ಪ್ರೀತಿ ಆಗಿಲ್ಲ, ಮಾಡ್ತಿದ್ರ? ಇಲ್ಲ ಸರ್, ಸ್ಕೂಲ್ ಲೈಫಲ್ಲಿ ಇತ್ತು ಆಗ ಪ್ರೀತಿ ಪ್ರೇಮ ಪ್ರಣಯ ಇಲ್ಲ. ಸ್ಕೂಲ್ ಲೈಫಲ್ಲಿ ಒಂದು ಪ್ರೀತಿ ಇತ್ತು ಅಂದ್ರೆ ಅದೆಲ್ಲ ಸ್ಕೂಲ್ ಲೈಫ್ ಅಲ್ವಾ. ಯಾರು ಯಾವ ತರ ಪ್ರೀತಿ ಇತ್ತು ಅದೇನು ಅವಾಗ? ಏನು ಬಳಪಿದಲ್ಲಿ ಬರೆಯೋದಿಲ್ಲ, ಹಗ್ ಮಾಡೋದು ಸ್ಕೂಲಲ್ಲಿ ಚಿಕ್ಕದ್ರಲ್ಲ, ಈ ಸ್ಕೂಲ್ ಬಿಟ್ಟಾಗ ಮಧ್ಯ ತಗ್ ಮಾಡೋದು, ಏನೇನೋ ಇರ್ತಾವಲ್ಲ ಸ್ಕೂಲ್ ಲೈಫ್ ಅಲ್ಲಿ. ಹೋಗಿ ಅದು ಪ್ರೀತಿ, ಆ ಪ್ರೀತಿ ಹೆಂಗಿತ್ತು? ಏನು ಹೋಗಿ ಪ್ರಪೋಸ್ ಏನೋ ಮಾಡಿದ್ರ? ಪ್ರಪೋಸ್ ಎಲ್ಲ ಮಾಡಿರ್ಲಿಲ್ಲ, ಆದ್ರೆ ಗೊತ್ತಿತ್ತು ಅಷ್ಟೇ. 8ನೇ ಕ್ಲಾಸ್ಗೆ ನಿಮ್ ಪ್ರೀತಿ ಬಂದ? ಅದಕ್ಕಿಂತ ಮುಂಚೆನೆ ಮಾಡ್ತಿದ್ವಿ ನಾವು. 8ನೇ ಕ್ಲಾಸ್ಗೆ ಸ್ಕೂಲ್ನೇ ಬಿಟ್ಬಿಟ್ಟಿದ್ದೆ, ಅದಕ್ಕಿಂತ ಮುಂಚೆ 7ನೇ ಕ್ಲಾಸಲ್ಲೇ ಪ್ರೀತಿ. 7ನೇ ಕ್ಲಾಸಲ್ಲೇ ಪ್ರೀತಿ. ಅದು ಚೆನ್ನಾಗಿತ್ತು. ಆಗಿನ ಸ್ಕೂಲ್ ಲೈಫ್ ತುಂಬಾ ಚೆನ್ನಾಗಿತ್ತು. ಈಗೆಲ್ಲ ತುಂಬಾ
ಅವರು ಇವಾಗ ನೀವು ಪ್ರೀತಿಸಿರೋ ಹುಡುಗಿ ಏನು ಎಲ್ಲಿದ್ದಾರೆ ಮದುವೆ ಮದುವೆ ಆಗಿಲ್ಲ, ಚೆನ್ನಾಗವ್ರೆ ಸರ್, ಆರಾಮಾಗಿ. ಸ್ವಲ್ಪ ಪರವಾಗಿಲ್ಲ, ನಾನು ಇಷ್ಟು ಪರವಾಗಿಲ್ಲ, ನನಗಿಂತ ಅವ್ರು ಸ್ವಲ್ಪ ಇದಾಗಿದ್ದಾರೆ ಅಷ್ಟೇ. ನೀವು ಏನೇ ಆದ್ರೂ ಪ್ರೀತಿಸೋರು ಚೆನ್ನಾಗಿರ್ಲಿ ಅಷ್ಟೇ. ಅಷ್ಟೇ. ನೋಡಿ ಅವಾಗೇ ಒಂದು ಪ್ರೀತಿ ಮಾಡ್ಬಿಟ್ಟಿದ್ದೀರಾ. ಆಗ್ಲೇ ಒಂದು ಪ್ರೀತಿ ಪ್ರೇಮ. ಈ ಕೋವಿಡ್ ಟೈಮಲ್ಲಿ ನಿಮ್ಮ ಮದುವೆ ನಡೀತಾ ಇತ್ತು. ಆ ಟೈಮಲ್ಲಿ ಬೇರೆಯವ್ರ ಮದುವೆ ಅಕಸ್ಮಾತ್ ಆ ಥರ ಈಗ ದೇವಸ್ಥಾನ ಹತ್ರ ಬಂದಾಗ ಬೇರೆಯವ್ರ ಮದುವೆ ಏನಾರ ನಡೀತಿತ್ತು ಅಂತೇನೋ ಕೇಳ್ಪಟ್ಟಿದ್ದೆ ಸರ್. ಅದು ಬೇರೆಯವ್ರ ಮದುವೆ ಹೆಂಗೆ ಅಂದರೆ, ನಮ್ಮ ಮದುವೆ ಆಯಿತು, ಇನ್ನೊಬ್ರ ಮದುವೆಯಲ್ಲಿ ಆಗಬೇಕು. ಆ ಸಮಯಕ್ಕೆ ಪೊಲೀಸ್ ಬಂದ್ಬಿಟ್ಟವ್ರೆ. ಅವ್ನು ಓಡು ಕಾರತ್ತಿ, ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಬೇರೆ ದೇವಸ್ಥಾನಕ್ಕೆ ಹೋಗಿ ತಾಲಿ ಕಟ್ಕೊಂಡು ಓಡು ಊರಿಗೆ. ನೋಡಿ ಆ ಟೈಮಲ್ಲಿ ತುಂಬಾ ಕಷ್ಟ ಸರ್ ಅದು. ಋಣಾನುಬಂಧ ಅಂತಂದ್ರೆ ನೋಡಿ ಆ 5 ನಿಮಿಷದಲ್ಲಿ ನಿಮ್ಮ ಮದುವೆ ಆಗೋಯ್ತು. 5 ನಿಮಿಷ ಇದ್ರೆ ಅವ್ರದ್ದು ಆಗೋಗೋದು, ಅಷ್ಟೊತ್ತಿಗೆ ಯಾರೋ ಹಾಕೊಟ್ಬಿಟ್ಟವ್ರೆ. ಅಲ್ಲ ಎಲ್ಲ ಸರಿ. ಕೋವಿಡ್ ಟೈಮಲ್ಲಿ ಏನೋ ಅರ್ಜೆಂಟಲ್ಲಿ ಮದುವೆ ಆಗ್ಬಿಟ್ರಿ. ಈ ಹನಿಮೂನ್ ಅವೆಲ್ಲ ಪ್ಲಾನ್ ಇರ್ತಾವಲ್ಲ, ಏನು ಹೋಗಿದ್ರಾ? ಏನಿಲ್ಲ ಸರ್, ಈ ಹಳ್ಳಿಲಿ ಯಾವ ಹನಿಮೂನು ಎಲ್ಲ ಈ ಮನೇಲೆ ಹನಿಮೂನು ಹನಿಮೂನ್ ಎಲ್ಲ ಇಲ್ಲೇ ಮನೇಲಿ, ಹಳ್ಳಿಲಿ ಏನಿಲ್ಲ. ಇಲ್ಲ ನಾವು ಫಿಲಮ್ಗೆ ಹೋಗಿಲ್ಲ ಪಾಪ, ನಮ್ಮ ಹೆಂಡತಿ ಕರ್ಕೊಂಡು ಕೋವಿಡ್ ಟೈಮಲ್ಲಿ ಮನೆ. ಆಮೇಲೆ ನಮ್ಮ ಬಾವನ್ಗೆ ಹುಷಾರಿರಲಿಲ್ಲ ಅನ್ನಲ್ಲ, ಅವರು ಹಿಂದ್ಗುಂಟ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೀರೋದ್ರು. ಅದ್ರ ಬಿಸಿ ಆಗೋದ್ವಿ, ಪಿಕ್ಚರ್ಗೆ ಹೋಗಿ. ಆ ಮದ್ವೆಗಿಂತ ಮುಂಚೆನೆ ನಿಮ್ಗೆ ಈಗ ನಿಮ್ ಬಾವವ್ರ ಕೊನೆ ಆಸೆ ತರ ಮದ್ವೆ ಆಯ್ತು. ಬಾವವ್ರ ಆಸೆ ಅಂತೆ ಮದ್ವೆ ಆಯ್ತು. ಮದ್ವೆ ನೋಡ್ಕೊಂಡ್ರು ನಮ್ಮ ಮೊಮ್ಮಗಳು ನೋಡ್ಲಿಲ್ಲ ಅಷ್ಟೇ ಪಾಪ ನಮ್ಮ ಬಾವ. ಅಂದ್ರೆ ಏನು ಅಂದ್ರೆ ನಿಮ್ಮ ಬಾವಂಗೊಂದಿತ್ತು, ನನ್ ಬಾಮ ಇದ್ದ ನನ್ನ ಆಸೆ ನೆರವೇರಿಸ ಅಷ್ಟೇ. ಅದಿತ್ತು. ಹಾಗಾಗಿ ಅಷ್ಟೇ. ಮದ್ವೆ ಆದ್ಮೇಲೆ ನಾವು ಗಂಡ ಹೆಂಡತಿ ಎಲ್ಲೂ ಹೋಗಕ್ಕೆ ಆಗ್ಲಿಲ್ಲ, ಟೈಮೇ ಇಲ್ಲ. ಬಾವ ತೀರೋದ್ರು, ಇವಳು ಅಷ್ಟೊತ್ತಿಗೆ ಪ್ರೆಗ್ನೆಂಟು, ಡೆಲಿವರಿ ಆಯ್ತು, ಮಗು ನೋಡ್ಕೋಬೇಕು, ನಮ್ಮ ತಾಯಿಗೂ ಹುಷಾರಿಲ್ಲ. ಹಂಗಾಗಿ ಬ್ಯುಸಿಯಾಗಿ ಏನೆಲ್ಲ ನೀವು ಹೇಳ್ತಾ ಇರೋ ಜೀವನ ಸ್ಟೋರಿನಲ್ಲಿ ಎಲ್ಲ ಹಂತದಲ್ಲೂ ನೀವು ಕಷ್ಟ ಅನ್ನೋದು ಬೆನ್ಗೆ ಹಾಕೊಂಡ್ಬಿಡಿ, ಬೇತಾಳದ ತರ ನಿಮ್ ಜೊತೆಲೇ ಐತೆ ಕಷ್ಟ ಅನ್ನೋದು. ಈಗ ಅಕಸ್ಮಾತ್ ಯಾವ್ದೋ ಒಂದು ದೊಡ್ಡ ಕಷ್ಟ ಅಂದ್ರೆ ನಿಮ್ಗೆ ಏನ್ ಅನ್ಸಲ್ಲ, ಅನ್ಸೋದಿಲ್ಲ. ಯಾವಾಗೂ ಆಗ್ಲೇ ಬೇಕಾದಷ್ಟು ಕಷ್ಟ ನೋಡಿದ್ ಇದ್ಯಾವ ಕಷ್ಟ ಅಲ್ವಾ? ಅನ್ಸೋದಿಲ್ಲ ಸರ್. ತುಂಬಾ ಕಷ್ಟ ಪಟ್ಟಿದ್ದೀನಿ ಜೀವನದಲ್ಲಿ. ಈಗ ಯಾವ್ದೇ ಕಷ್ಟ ಬಂದ್ರೆ ಫೇಸ್ ಮಾಡ್ತೀನಿ. ಹೋಗೋ ಆಗ್ಲೇ ಅಷ್ಟು ಕಷ್ಟ, ಊಟ ಇಲ್ಲ, ಬಟ್ಟೆ ಇಲ್ಲ, ದುಡ್ಡಿಲ್ಲ. ನೀವೇನು ಅಯ್ಯೋ ನಾನು ನೋಡಿ ಯಾರೋ ಏನೋ ಅನ್ಕೋತಾರಪ್ಪ, ನಾನೀಗ ಅಕಸ್ಮಾತ್ ಇವಾಗ ಅನ್ಕೊಳ್ಳಿ ನೀವು ಟೀ ಅಂಗಡಿ ಮಾಡಬೇಕು ಅಂತ ಏನೋ ಒಂದು ಆಸೆ ಹೇಳಿದ್ರಿ. ನಾನು ಈಗ ಸರ್ವೇ ಸಾಮಾನ್ಯ, ನಾನು ಸುಮ್ಮನೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಈಗ ಫ್ರೇಮಲ್ಲೆಲ್ಲ ಬಂದುಬಿಟ್ಟಿರ್ತಾರೆ, ಸಿನಿಮಾದಲ್ಲೆಲ್ಲ ಮಾಡಿಬಿಟ್ಟಿರ್ತೀರ. ಅಂಥವ್ರು ಕೆಲವ್ರು ಇಷ್ಟಪಡಲ್ಲ, ಹೆಂಗುರು ನಾನು ಟೀ ಅಂಗಡಿ ಇಡೋಕ್ಕಾಗತ್ತಾ ಅಂತೆಲ್ಲ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೇನದು ಇಟ್ಟರೆ ಏನು ಅನಿಸುತ್ತೆ ಅಂತ ಏನು ಯೋಚನೆ ಇಲ್ಲ ನಿಮಗೆ? ಸರ್, ನಾವು ಜೀವನ ಮಾಡಬೇಕು, ಈಗ ಸಾಯ ಗಂಟ ಜೀವನ ಮಾಡಬೇಕು. ಶೂಟಿಂಗ್ ಹೋದ್ರು ಅದು ಕೆಲಸ, ಇಲ್ಲಿದ್ರು ಕೆಲ್ಸಕ್ಕೆ ಯಾವ್ದಾದ್ರೇನು ಅಷ್ಟೇ. ಅಲ್ಲೂ ದುಡಿಯೋದೆ, ಇಲ್ಲೂ ದುಡಿಯೋದೆ ಅಲ್ವಾ? ಅಕಸ್ಮಾತ್ ಇವಾಗ ನೀವು ಟೀ ಅಂಗಡಿ ಮಾಡಿದಾಗ ಜನ ಜಗ ಅವ್ರ ಟೀ ಅಂಗಡಿ ಅಂತ ಏನೋ ತುಂಬಲ್ಲಿ ಬಿದ್ದುಬಿಟ್ರೆ ಇವತ್ತೇನಾಗಿದೆ ನಿಮ್ಗೆ ಗೊತ್ತಲ್ಲ. ಒಂದೊಂದು ಟೀ ಅಂಗಡಿಗಳು ಅಲ್ಲಿ ನೀವು ಹೊಸಕೋಟೆಯಲ್ಲಿ ಯಾವುದೊಂದು ಬಿರಿಯಾನಿ ಅಂತೆ ಈ ಥರ ಎಲ್ಲ ಕೆಲವ್ರು ನುಗ್ಗಿ ಹೋಯ್ತಾರೆ. ಆ ಥರ ಏನಾದರೂ ಶೂಟಿಂಗ್ ಮಹದೇವಪುರಕ್ಕೆ ಎಲ್ಲಾರನ್ನೂ ಎಳ್ಕೊಂಬಂದು ಟೀ ಕುಡಿಸ್ಬೇಕು ಅಂತ ಏನೋ ಆಸೆ ಐತಾ? ಆ ಥರ ಏನಿಲ್ಲ, ಆದ್ರೆ ಇನ್ನೂ ಖುಷಿ ಅಲ್ವಾ ಸರ್? ಅಲ್ವಾ? ಅಲ್ಲಿಗಿಂತ ದೊಡ್ಡ ಮಟ್ಟಕ್ಕೆ ಇರ್ತದೆ ಇದು. ದೊಡ್ಡ ಮಟ್ಟಕ್ಕೆ ಏನಾದ್ರು ಅಲ್ವಾ? ಹಂಗಾಯ್ತದೆ. ಹಂಗೇನಾದ್ರೂ ತುಂಬಾ ಖುಷಿ ನನ್ಗೆ. ಆ ಥರ ಈಗ ಶೂಟಿಂಗ್ನೇ ಮಾಡಬೇಕು ಅಥವಾ ಇದನ್ನೇ ಮಾಡಬೇಕು ಅನ್ನೋದೇನಿಲ್ಲ. ಯಾವ ಕೆಲಸ ಸಿಗುತ್ತೆ ಅಷ್ಟೇ ಕೆಲಸ ಅಷ್ಟೇ. ಶೂಟಿಂಗ್ ಅಲ್ಲಿ ಸಿಕ್ಕರೆ ಶೂಟಿಂಗ್ ಕಂಟಿನ್ಯೂ ಮಾಡೋದ, ಸಿಕ್ಲಿಲ್ಲ ಅಂದ್ರೆ ಯಾವ್ದಾದ್ರು ಇಲ್ಲೇ ಕೆಲಸ ಮಾಡೋದ ಅಷ್ಟೇ. ನನಗೆ ನಾಚಿಕೆ ಮುಜುಗರ ಅದರಲ್ಲಿ ಏನಿಲ್ಲ. ಕೆಲಸ ಮಾಡಬೇಕು, ದುಡಿಬೇಕು, ದುಡ್ಡು ಬೇಕು ಅಷ್ಟೇ ಜೀವನಕ್ಕೆ. ಜಗನ್ ಅವರೇ, ನೀವು ಅವಾಗಿಂದ ಹೇಳಿದ್ರಿ ಈ ಶೂಟಿಂಗ್ ಮಹದೇವಪುರದಲ್ಲಿ ಹಲವಾರು ಶೂಟಿಂಗ್ ನೋಡಿದ್ದೀನಿ ಅಂತ ಹೇಳಿದ್ರಿ. ಏನು ನಿಮ್ಮ ಅನುಭವಗಳು ಹೆಂಗಿತ್ತು ಸರ್? ಅದನ್ನ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಈ ಊರ್ನ ಎಲ್ಲೆಲ್ಲಿ ಶೂಟಿಂಗ್ ನಡೀತಿತ್ತು ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತದೆ. ಅಂದ್ರೆ ನೀವು ಆ ಸ್ಪಾಟ್ ಅಲ್ಲಿ ಏನೇನು ನೋಡಿದೀನಿ, ಅಲ್ಲಿ ಯಾರ್ಯಾರು ಬಂದಿದ್ರು. ನಾನ್ ಚಿಕ್ಕದ್ರಲ್ಲಿ ಯಾರ್ಯಾರು ಅಲ್ಲಿ ಶೂಟ್ ಮಾಡ್ತಾ ಇದ್ರು, ಯಾವ್ಯಾವ ಹೀರೋಗಳಿದ್ರು, ಅದನ್ನೆಲ್ಲ ಲೈವ್ ಆಗಿ ತೋರಿಸ್ತೀನಿ. ಇಲ್ಲಿ ಗೊತ್ತಾಗಲ್ಲ ನಿಮ್ಗೆ, ಆ ಜಾಗ ನೋಡಿ ಹೇಳಿದ್ರೆ ಗೊತ್ತಾಯ್ತದೆ. ವೀಕ್ಷಕರೇ ನೋಡಿ, ಜಗನ್ ಅವ್ರು ಹೇಳ್ತಿದ್ದಾರೆ, ಬನ್ನಿ ಜೊತೆಲೇ ಹೋಗೋಣ. ಯಾವ್ಯಾವ ಸ್ಪಾಟಲ್ಲಿ ಯಾವ್ಯಾವ ಹೀರೋ ನೋಡಿದೆ, ಯಾವ್ಯಾವ ಚಿತ್ರಗಳನ್ನ ನಾನು ವೀಕ್ಷಣೆ ಮಾಡಿದೆ ಅನ್ನೋದನ್ನ ಅನುಭವನ ಅಲ್ಲೇ ತೋರಿಸ್ತೀನಿ ಎಂದಿದ್ದಾರೆ. ಅವ್ರ ಜೊತೆ ನಾವು ಹೋಗೋಣ, ನೀವು ಬನ್ನಿ, ನೀವು ಕೂಡ ಆ ಅನುಭವನ ಪಡ್ಕೊಳ್ಳಿ. ಹೋಗೋಣ ಜಗಣ? ಖಂಡಿತ ನಡೀರಿ. ಹಂಗಾರೆ ಏನು ಜಗಣ, ಇದೇನು ಈ ರೋಡ್ ಏನೋ ತೋರಿಸ್ತೀನಿ ಅಂತ ಕರ್ಕೊಬಂದ್ರಿ? ಇದೇನು ಅಕ್ಕಪಕ್ಕ ಇರೋ ಏನು ಅರ್ಥ ಆಯ್ತಲ್ಲ ನನಗೆ. ಏನೇ ಕರ್ಕೊಬಂದ್ರಿ ನೀವು ಇಲ್ಲಿ? ನಿಮ್ಗೆ ಏನು ಅಂತ ಗೊತ್ತೇ ಆಗ್ತಾ ಇಲ್ವಾ? ಅಲ್ಲ, ಎಲ್ಲೋ ನೋಡಿದ್ದೀನಿ ಅನ್ನೋದೊಂದು ಗೊತ್ತಾಗ್ತೈತೆ. ಎಲ್ಲಿ ನೋಡಿದ್ರೆ ಅಂತ ಜ್ಞಾಪಿಸ್ಕೊಳ್ಳಿ ಒಂದಪ್ಪ. ಇದೇನು ತುಂಬಾ ಕಡೆ ಚಾಲೆಂಜಾ ಏನು ಅಂತ ನಿಮ್ಮ ಬಾಯಲ್ಲಿ ಹೇಳ್ಬಿಟ್ರೆ ನಮ್ಗೆ ಚೆನ್ನಾಗಿರ್ತದೆ ಅಂತ ನಮ್ಮ ವೀಕ್ಷಕರು ಕೇಳ್ಕೊಂತಾರೆ. ನೋಡಿ, ಇವಾಗ ಈ ರಸ್ತೆಯಲ್ಲಿ ತುಂಬಾ ಶೂಟಿಂಗ್ ಆಗಿದೆ. ನೀವು ಹಳೆ ಫಿಲಮ್ನೆಲ್ಲ ನೋಡಿರ್ತಾರ, ಕನ್ನಡ ಫಿಲಮ್ನ. ಆ ಕಡೆ ಈ ಕಡೆ ತೆಂಗಿನ ಮರ, ರಸ್ತೆ, ಇದೇ ರೋಡ್ ಅದು. ಓಹೋ, ಸೂಪರ್ ಸೂಪರ್. ಈಗ ನಾವು ಬೇವು ಬೆಲ್ಲದಲ್ಲಿ ಎಲ್ಲ ನಮ್ಮ ಬೈಕಲ್ಲಿ ಓಡಾಡೋದು, ಇದೇ ರಸ್ತೆ. ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ಮಾಡಿದಾರಲ್ಲ, ಇದನ್ನ ತುಂಬಾ ವಿಡಿಯೋ ಇದೇ ರಸ್ತೆ. ಇದೇನಾ ರಸ್ತೆ? ಶೂಟಿಂಗ್ ಮಾಡೋರು ಸ್ನೇಹಿತರೆ ನೋಡಿ, ಈ ರಸ್ತೆ ಬಗ್ಗೆ ನಮ್ ಜಗನ್ ಅವ್ರು ಹೇಳ್ದಾಗ ಜ್ಞಾಪಕ ಬಂತು. ಬೇವು ಬೆಲ್ಲ ಸಿನಿಮಾ ಆಗಿರ್ಬೋದು, ಜಮೀನ್ದಾರ್ ಆಗಿರ್ಬೋದು, ಎಷ್ಟೋ ನೀವು
ಸಿನಿಮಾಗಳಲ್ಲಿ ಆ ಕಡೆ ಈ ಕಡೆ ಈ ತೆಂಗಿನ ಮರದ ಮಧ್ಯದಲ್ಲಿ ಒಂದು ಗಾಡಿ ಬತ್ತಿರೋ ಒಂದು ಶಾಟ್ ತೆಗ್ದಿದ್ದಾರೆ ಅಂತ ಅಂದ್ರೆ ಅದಿನ್ಯಾವುದು ಅಲ್ಲ ನೋಡಿ, ಇದೇ ರಸ್ತೆ. ಇದು ಜಗಣ್ಣ ಅವ್ರ ಊರಿಗೆ ತುಂಬಾ ಹತ್ರ ಇರೋದು. ಇದು ಶೂಟಿಂಗ್ ಮಹದೇವಪುರಕ್ಕೆ ಬಂದವರು ಇಲ್ಲಿಗೂ ಒಂದ್ಸರಿ ಬಂದ್ಬಿಡಿ, ಹಂಗೆ ಬಂದು ನಮ್ಮ ಜಗಣ್ಣಂದು ಒಂದ್ಸರಿ ನೋಡ್ಕೊಂಡೋಗಿ. ಅಲ್ಲಿ ಯಾರು ಕೇಳಿದ್ರು ನಮ್ಮ ಜಗಣ್ಣ ಅವ್ರ ಮನೆ ತೋರಿಸ್ತಾರೆ. ತುಂಬಾ ಖುಷಿ ಆಯ್ತು ಜಗಣ್ಣ, ನೀವು ನಮ್ ಜೊತೆ ಬಂದು. ಮುಂದೆ ಅಲ್ಲಿಗೆ ಹೋಗೋಣ, ನೋಡುವಂತದ್ದಿದೆ, ಹೊಳೆ ಐತೆ, ದೇವಸ್ಥಾನ ಐತೆ, ಹೋಗೋಣ, ಅದೆಲ್ಲ ನೋಡ್ಕೊಳ್ಳೋದಂತೆ. ನಡೀರಿ. ಇಲ್ಲಿ ಹೊಳೆ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಏನ್ ಈ ಹೊಳೆ, ಏನು ಈ ದೇವಸ್ಥಾನ, ಏನು ಸ್ವಲ್ಪ ತುಂಬಾ ಪುರಾತನ ದೇವಸ್ಥಾನ. ಓಕೆ. ಈಗೆಲ್ಲ ಆಲ್ಟ್ರೇಷನ್ ಮಾಡಿರೋದು, ಯಾರೋ ಒಬ್ರು ವಹಿಸ್ಕೊಂಡು ತುಂಬಾ ಆಲ್ಟ್ರೇಷನ್ ಮಾಡಿದ್ದಾರೆ. ಮತ್ತೆ ಇದು ಹೊಳೆ, ಕಾವೇರಿ ನದಿ ಗೊತ್ತಲ್ಲ ನಿಮ್ಗೆಲ್ಲ, ತುಂಬಾ ಶೂಟಿಂಗ್ ಎಲ್ಲ ಆಗಿದೆ ಇಲ್ಲಿ. ಮತ್ತೆ ಇದು ಗಣೇಶ್ ದೇವಸ್ಥಾನ, ಆಗೆಲ್ಲ ತುಂಬಾ ಹಳೇದಾಗಿತ್ತು. ಈಗೆಲ್ಲ ಈ ದೇವಸ್ಥಾನ ಮಾಡ್ಬೇಕಾದ್ರೆ ಇದನ್ನು ಆಲ್ಟ್ರೇಷನ್ ಮಾಡಿದ್ದಾರೆ. ಯಾವ ಶೂಟಿಂಗ್ ಅನುಭವ ನಿಮ್ಗೆ ಜ್ಞಾಪಕ ಬರ್ಬೋದು? ಇದನ್ನೆಲ್ಲ ನಾನು ನೋಡಿಲ್ಲ ಸರ್, ನನಗೆ ಗೊತ್ತಿರೋದೆಲ್ಲ ಊರೊಳಗೆ. ಇಲ್ಲೆಲ್ಲ ನಮ್ಮೂರವ್ರಿಗೆ ಗೊತ್ತು. ಇಲ್ಲಿ ನಿಮ್ಮ ಅನುಭವಗಳು ಹೇಳ್ಬೋದಾ? ಮೆಣಮಚ್ಚಿದ ಹುಡುಗಿ, ಕಾಮನೆ ಬಿಲ್ಲು, ಮಂಡ್ಯದ ಗಂಡು, ಆಮೇಲೆ ಅಲ್ಲ ಈ ಹೊಳೆ ಹತ್ರ ಕೆಲವೊಂದು ನೀವು ನೋಡಿರ್ತಕ್ಕಂಥದ್ದು ಚಿಕ್ಕ ವಯಸ್ಸಿಂದ ಬೇವು ಬೆಲ್ಲ, ಬೇವು ಬೆಲ್ಲ, ಮಾಲಶ್ರೀ ಫಿಲಮ್ ಸುಮಾರು ಅದರ ಎಷ್ಟೋ ಫಿಲಮ್ಗಳು ಗೇಪ್ಗೆ ಬರ್ತಾ ಇಲ್ಲ. ನೀವು ಎಲ್ಲಾ ನಟರನ್ನು ನೋಡಿದೀರಾ? ನೋಡಿದ್ರೆ ಫಿಲಮ್ ಆಕ್ಟಿಂಗ್ ಎಲ್ಲಾರನ್ನು ನೋಡಿದೀರಾ ಚಿಕ್ಕ ವಯಸ್ಸಿಂದನು? ನಿಮ್ಗೆ ಎಷ್ಟು ವರ್ಷ ಚಂದ್ರಣ್ಣ? ನಮ್ಗೆ ಇವಾಗ ಒಂದು 58 ಆಗಿದೆ. 58 ಅಂದ್ರೆ ನೀವು ಸಣ್ಣ ವಯಸ್ಸು ಸ್ಟಾರ್ಟ್ ಆದಾಗಿಂದನು ಈ ಊರಿಗೆ ಶೂಟಿಂಗ್ ಏನು ಹೊಸದಲ್ಲ? ನಮ್ದು ಇದು ಆ ಬ್ರಿಡ್ಜ್ ಇರ್ಲಿಲ್ಲ. ಅವಾಗ ದೋಣಿ ಇರ್ತು ಇಲ್ಲಿ. ದೋಣಿಲ್ ಓಡಾಡ್ಬೇಕಿತ್ತು ಈ ಊರಿಗೆ. ಊರಿಗೆ ದೋಣಿಲಿ ಓಡಾಡ್ತಿದ್ವಿ. ಅಂದ್ರೆ ಈ ಊರು ಆ ಕಡೆಯಿಂದ ಫುಲ್ ಸಪರೇಟ್. ಈ ನಗರದಲ್ಲಿ ಒಂದು ದೋಣಿ ಓಡಾಡೋದು, ಆ ದೋಣಿನಲ್ಲಿ ಹೋಗಿ ಬರ್ತಾ ಇದ್ದು. ಆ ಬ್ರಿಡ್ಜ್ ಯಾರು ಕಟ್ಸಿದ್ದು ಏನು ಅದ್ರ ಬಗ್ಗೆ ಏನೋ ಗೊತ್ತಾ? ಬಂಡಿ ಸಿದ್ದೇಗೌಡರಿದ್ದಾಗ ಸ್ಯಾಂಕ್ಷನ್ ಆಗಿದ್ದು ಅದು. ಬಂಡಿ ಸಿದ್ದೇಗೌಡರಿದ್ದಾಗ ರವೀಂದ್ರ ಶ್ರೀಕಂಠಯ್ಯವರ ತಂದೆಯವರೇನೋ ಬಾಬು ಇದಾರಲ್ಲ ಈಗ ಕಾಂಗ್ರೆಸ್ನ, ಅವ್ರ ತಂದೆಯವರು, ಅವ್ರ ತಂದೆಯವರ ತಂದೆಯವರು ಆಗಿದಾಗ ಅವಾಗ ಸೇತುವೆ ಸೇತುವೆ. 80ನೇ ಇಸ್ವಿ ನೀವು ನೋಡಿಲ್ಲ? ನಾನು ಇಲ್ಲ ಸರ್, ನಾನು ಸೇತುವೆ ಆದ್ಮೇಲೆ ಹುಟ್ಟಿರೋದಲ್ವ ನಮ್ಗೆ, ಹಂಗಾಗಿ ಗೊತ್ತಿಲ್ಲ. ನಮ್ಮ ತಂದೆ ಹೇಳ್ತಿದ್ರು ಆಗ ದೋಣಿಲಿ ಹೋಯ್ತಿದ್ವಿ ನಾವೆಲ್ಲ ಅಂತ. ಅವಾಗ ಇವ್ರ ತಂದೆಯವರು ಊರೊಳಗಿದ್ರು. ಊರೊಳಗಿದ್ದು ನಾವು ಅದೇ ಹೇಳಿದ್ನಲ್ಲ, ಬ್ಯಾಂಕಲ್ಲಿ ಬಿದ್ದಿಲ್ಲ ಅಂತ, ಅಲ್ಲಿದ್ವಿ. ಹಾಗೆಲ್ಲ ಅವರು ನಮ್ಮ ದೊಡ್ಡಪಳ್ಳೆ ನಮ್ಮ ತಾಯಿ ದೋಣಿಲಿ ಹೋಗೋರಂತಾಗೆಲ್ಲ ದೋಣಿಲಿ ಓಡಾಡಿದ್ವಿ ಆ ಟೈಮಲ್ಲಿ. ನೀವೆಲ್ಲ ಓಡಾಡಿದಿರ ದೋಣಿಲಿ? ಇವಾಗ ದೋಣಿ ಇಲ್ಲ, ಈಗಿಲ್ಲ. ಬ್ರಿಡ್ಜ್ ಯಾವಾಗ ಆಯ್ತು ಓಪನ್, ಅವಾಗಿನಿಂದ ದೋಣಿ ಇಲ್ಲ. ಸುಮ್ನೆ ವಿಹಾರ ಮಾಡಕ್ಕೂ ಇಲ್ಲ ಅಲ್ವಾ? ವಿಹಾರ ಮಾಡಕ್ಕೆ ದೋಣಿ ಐತೆ ಅಂದ್ರೆ ಬಲೆ ಹಾಕ್ತಾರೆ ಮೀನ್ಗೆ, ರೌಂಡ್ ಇರೋದು ಕುಕ್ಕೆ ದೋಣಿ. ಅವಾಗ ಮರದ ದೋಣಿ ಇರ್ತದ. ಏನಿ ಇಲ್ಲಿ ಮೊಸಳೆ ಏನಾನ ಈ ಇದೆಯಾ? ಕಡೆ ಏನು ಕಂಡಿಲ್ಲ. ಅದೇನೋ ಕಾವೇರಿ ಬೋರಪ್ಪನ ಗುಡಿ ಅಂದ್ರೆ ಕೆಳಗಡೆ ನೋಡಿದೇವೆ ಅಂತಾರೆ. ಕಣ್ಗೂ ಕಂಡಿಲ್ಲ, ನೋಡಿದ್ರೆ ಹೇಳಿದ್ರು. ಒಟ್ನಲ್ಲಿ ಯಾರು ದಡದಲ್ಲಂತೂ ನೋಡಿಲ್ಲ. ದಡದಲ್ಲಿ ನೋಡಿ, ಅಲ್ಲೇ ಆ ಜಾಗದಲ್ಲೇ ಮನೆಗಿರೋದೆಲ್ಲ ನೋಡಿದಾರೆ ದಡದಲ್ಲಿ, ತುಂಬಾ ದೂರದಲ್ಲಿ. ತುಂಬಾ ದೂರ. ಏನ್ ಈ ಕಾವೇರಿ ನದಿ ಹೋಯ್ತಾ ಹೋಯ್ತಾ ಎಷ್ಟು ಅಗಲ ಆಗ್ಬಿಟ್ಟದೆ. ನಾವು ಫುಲ್ ಆಗ್ಲ ಸರ್. ಏನು ಇಲ್ಲಿವರೆಗೂ ಹೋಯ್ತಿವಿ, ಇಲ್ಲಿವರೆಗೂ ಬರ್ತದೆ ಸರ್. ನೀರ್ ಬಂದಾಗ ಇಲ್ಲಿವರೆಗೂ ಬರ್ತದೆ. ರೌಡಿ ಎಮ್ಮೆಲ್ಲೆ ಫಿಲಮ್ ನೋಡಿರ್ಬೇಕಾದ್ರೆ ನೀವು, ಆ ಟೈಮಲ್ಲಿ ಇಲ್ಲಿ ಗಂಟೆ ಬಂದಿದ್ದ ನೀರು ಬ್ರಿಡ್ಜ್ ಹತ್ರ ಬರೋದು. ರೌಡಿ ಎಮ್ಮೆಲ್ಲೆ ಟೈಮ್ ಆಲ್ರೆಡಿ ಬ್ರಿಡ್ಜ್ ಆಗಿತ್ತು. ಬ್ರಿಡ್ಜ್ ಆಲ್ರೆಡಿ ಆಗೋಗಿತ್ತು. ಮತ್ತೆ ಅವಾಗ ಶೂಟಿಂಗ್ ತೆಗಿಯಕ್ಕೆ ಹೆಂಗ್ ಬರೋರು ಇಲ್ಲಿಗೆ? ಬ್ರಿಡ್ಜ್ ಆಗೋಗಿತ್ತು ಆಗ. ಸೇತುವೆ ಐತಲ್ಲ ಸರ್, ಆದ್ಮೇಲೆ ಶೂಟಿಂಗ್ ಜಾಸ್ತಿ ಬಂದಿರೋದು. ಬ್ರಿಡ್ಜ್ ಆದ್ಮೇಲೆ ಬಂದ್ರು. ಅಲ್ಲ ಈ ರೋಡ್ ಬಿಟ್ರೆ ಈ ಊರ್ಗೆ ಇನ್ಯಾವ್ದು ರೋಡೇ ಇಲ್ವಾ? ಆ ಕಡೆ ಅಂದ್ರೆ ಶ್ರೀರಂಗಪಟ್ಟಣ ಬಳಸ್ ಬರ್ಬೇಕು, ಮೈಸೂರು ಬಳಸ್ ಬರ್ಬೇಕು, ಬನ್ನೂರ್ ಮೇಲೆ 4-5 ಕಡೆ ಬಳಸ್ ಬರ್ಬೇಕು. ಇದು ಡೈರೆಕ್ಟ್ ರೋಡ್ ಅಷ್ಟೇ. ನಾವು ಇಲ್ಲಿ ಪಟ್ನಾ ಹೋಗ್ಬೇಕಾದ್ರೆ ಇಲ್ಲಿ ದೋಣಿನಲ್ಲಿ ಹೋಗ್ಬಿಟ್ಟು ಬನ್ನೂರು ಹೋಗ್ಬೇಕಾದ್ರೆ ದೋಣಿಲಿ ಹೋಗಿ ಅಲ್ಲಿ ಬಸ್ ಹತ್ತಿದ್ದು. ಬಸ್ ಹತ್ಕೊಂಡು ಆಟೋ ಸರ್ಕಲ್ ಅದ ಶಾಂತಿಕೊಪ್ಲು, ಆ ಸರ್ಕಲ್ ಅಲ್ಲಿ ಹೋಗಿ ದೋಣಿಲಿ ಹೋಗಿ ಹತ್ತಾ ಇದ್ದು. ಆ ತರ ಇದೆ. ವಿಶೇಷವಾದ ಊರು ಸ್ನೇಹಿತರೆ. ಇದ್ರ ಅನುಭವಗಳನ್ನ ನೀವು ಕೇಳ್ತಾ ಇದ್ರೆ ಒಂದು ಸಂಚಿಕೆಯಲ್ಲಿ ಮುಗ್ಸಕ್ಕಾಗಲ್ಲ. ಏನೋ ಇವತ್ತು ಜಗಣ್ಣ ಅವ್ರು ಸಿಕ್ಕಿರೋದ್ರಿಂದ ನಾವು ಸಾಧ್ಯವಾದಷ್ಟು ಹಿರಿಯರನ್ನೆಲ್ಲ ಮಾತಾಡ್ಸ್ಕೊಂಡು ಏನಿಲ್ಲ ಅನುಭವಗಳನ್ನೆಲ್ಲ ಪಡ್ಕೊಂಡ್ವಿ. ನೋಡಿ ಇಷ್ಟೆಲ್ಲ ನೋಡಿದ್ದಾರೆ. ಇಲ್ಲಿ ಏನೋ ಸೇತುವೆನೇ ಇಲ್ದಿರೋ ಊರಾಗಿತ್ತು ಒಂದು ಟೈಮಲ್ಲಿ. ನಮಗೂ ಗೊತ್ತಿರಕ್ಕೂ ಮುಂಚೆನೆ 800 ಇತಿಹಾಸದ ದೇವಸ್ಥಾನಗಳು ಅಂತ ಹೇಳ್ತಿರೋದು ನಮ್ಮ. ಈ ದೇವಸ್ಥಾನಗಳು 800 ವರ್ಷ ವಸ್ತ್ರ ದೇವಸ್ಥಾನ ಹಿಂದೆ, ಕಾಶಿ ವಿಶ್ವನಾಥ ಈ ದೇವಸ್ಥಾನ ಇವೆಲ್ಲ 8ನೇ ವರ್ಷದ್ದು ಅಂತ ಹೇಳ್ತಿದ್ದು. 800 ವರ್ಷಗಳ ಇತಿಹಾಸ, 800 ವರ್ಷದ ಇತಿಹಾಸ. ನಂಗೆ ಜಗಣ್ಣ ಹೇಳ್ತಾ ಇದ್ರು ಅವಲ್ಲೇ. ಈಗಿಂದ ಈ ನದಿ ಹಿಂದೆ ಆ ಅರಸುಗಳೆಲ್ಲ ಇದ್ದದ್ದು ನಮ್ಮವರು ಪರಿಸ್ಕೊಂಡಿರೋದು. ಅರಸುಗಳ ಮನೆ ಹಿಂದೆ ಐನೂರುಗಳು ಆಳಿರುವಂತ ಜಾಗ. ಈ ವಾಲಿಬಾಲ್ ಕೋರ್ಟ್ ಅದೆಲ್ಲ ಇದೆಲ್ಲ ದೊಡ್ಡವ್ರು ಇದ್ದಂತ ಜಾಗ. ಐನೂರುಗಳು ಅಲ್ಲಿ ಇನ್ನು ಫೀಲ್ಡ್ ಅಲ್ಲಿ ಕಟ್ಟಿರೋ ಗೋಡೆಗಳು ಮಟ್ಟ ಮಾಡಿರೋದು ಹಂಗೆ ಇದೆ. ಆ ದೇವಸ್ಥಾನ ಹಿಂಭಾಗ ತುಂಬಾ ಇತಿಹಾಸದ ಊರು. ಇದು ತುಂಬಾ ಇತಿಹಾಸ ಪ್ರಸಿದ್ಧವಾದ ಊರು. ಅರಸರೆಲ್ಲ ಬಂದಿದ್ದಾರೆ. ಅರಸುಗಳು ವಾಸ ಇದ್ದದ್ದೇ. ಎಲ್ಲ ಅರಸರುಗಳು ಬಂದು ಇಲ್ಲೇ ಇದ್ರು ಅಂತ. ಬಂಗ್ಲಿ ಆಯ್ತಲ್ಲ ಸರ್, ಅದು ಅರಸರುಗಳು ಕಟ್ಟಿರೋದೇ ಅಂತ ಆ ಕಾಲದಲ್ಲಿ. ಅದನ್ನ ನಮ್ಮೂರವ್ರು ತಕೊಂಡಿರೋದು, ದೊಡ್ಡ ವ್ಯಕ್ತಿಗಳು ಅರಸುಗಳು ಕಟ್ಟಿರೋದಂತೆ ಬಂಗ್ಲೆನ. ಅವಾಗ ಇಲ್ಲಿ ಇದ್ರು ಆಗ ಮೈಸೂರು ಅರಸರು. ಇಲ್ಲಿ ಏನೋ ಕೆಲಸ ಮಾಡಿಸ್ಬೇಕಾದ್ರೆ ಇಲ್ಲಿ ಆಲ್ಟ್ ಆಗ ಕಟ್ಸಿದ್ದಂತೆ.
ಗೆಸ್ಟ್ ಹೌಸ್ ತರ ಗೆಸ್ಟ್ ಹೌಸ್ ತರ. ಕೆಲಸ ಮಾಡಿಸ್ಬೇಕಾದ್ರೆ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಮಾಡ್ಕೊಂಡು ಅಂದ್ರೆ ನಮ್ಮೂರವ್ರು ತಗೊಂಡ್ರು. ನಮ್ಮೂರು ಅವ್ರು ಇರೋಕ್ಕಾಗದೆ ನಮ್ಮೂರವ್ರಿಗೆ ವಹಿಸ್ಬಿಟ್ಟು ಇರೋರ್ಗ ನೋಡಿ ಶೂಟಿಂಗ್ ಮಹದೇವಪುರ ಅಂದ್ರೆ ಇಲ್ಲಿವರೆಗೂ ನಮಗ್ ಗೊತ್ತಿದ್ದು ಎಲ್ಲ ನಾವು ನೋಡಿದ್ದು ಬರೀ ಎಷ್ಟು ಇವು ಶೂಟಿಂಗ್ ಮಾಡ್ತಾರಂತೆ ಹೋಗ್ತಾರಂತೆ ಅಂತ ಗೊತ್ತಿತ್ತು. ನೋಡಿ ಇದು 800 ವರ್ಷ ಇತಿಹಾಸ ಇರ್ತಕ್ಕಂಥ ಊರು. ಪಿಕ್ಚರ್ ಸರ್ದಾರ ಫಿಲಮ್ಗಳು ಯಾವ ಗೇಮ್ಗೆ ಬತ್ತ ಅವು ನಡೆದವೆ ಇಲ್ಲಿ. ದರ್ಶನ್ ಅವ್ರ ಸಿನಿಮಾಗಳು ನಡೆದಿದೆ. ನಡೆದಿದೆ ಇಲ್ಲಿ ಯಾವ ನಟರು ಬಂದಿದ್ದಾರೆ ಹೋಗಿದ್ದಾರೆ ಅನ್ನೋದನ್ನ ಲೆಕ್ಕನೆ ಹಾಕಕ್ಕಾಗಲ್ಲ. ಈಗೆಲ್ಲ ಜ್ಞಾಪಕ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದ್ ಸಂಚಿಕೆಲಂತೂ ಮುಗಿಯಲ್ಲ ಸ್ನೇಹಿತರೆ. ಅದನ್ನೇ ತಂದೆಯವರು ನಾವು ಬಾರಲ್ಲಿದ್ದಾಗ ನಾವು ಬ್ಯಾಂಕನ್ ಬೀದಿಲೆ ನಾವು ಬ್ಯಾಂಕನ್ ಬೀದಿಲಿದ್ವಿ ಸರ್. ಈ ಊರಲ್ಲೇ ಇದ್ದಿ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ತಂದೆಲ್ಲೇ ಇದ್ದಿದ್ದೆ. ಈಗ ಒಂದ್ 20 ವರ್ಷ ಆಯ್ತು ನಾವು ಮೇಲ್ಗಡೆಗೆ ಹೋಗಿ. ಹಂಗಾಗಿ ನಾವು ಒಡನಾಟ ಎಲ್ಲ ಊರೊಳಗೆ ಜಾಸ್ತಿ. ನಮ್ದು ಬೆಳೆದ ಹುಟ್ಟಿರೋದೆಲ್ಲ ಎಲ್ಲ ನಾವೆಲ್ಲ ಇಲ್ಲೇ ಹುಟ್ಟಿ ಹೇಳ್ತಾ ಇದ್ರು ನನ್ ಊರು ಅಂದ್ರೆ ಪ್ರಾಣ, ನಾನು ಎಲ್ಲೋದ್ರು ಊರಿಗೆ ಬಂದ್ಬಿಡ್ಬೇಕು ವಾಪಸ್ಸು ಅಂತ ಅಂದ್ಬಿಟ್ಟು. ಈಗ ಶೂಟಿಂಗ್ ಹೋದ್ರು ಅಷ್ಟೇ ಸಾಯಂಕಾಲ ಬಿಟ್ಬಿಡಪ್ಪ ನನ್ನ ಊರಿಗೆ ಬಿಟ್ಬಿಡು ಅಂತ ಕೇಳ್ತಾ ಇರ್ತಾರಂತ. ಅದನ್ನ ಹೇಳ್ತಾ ಇದ್ರು ನಮ್ಮ ಹತ್ರ ಅವಾಗ್ಲೇ. ಜಟಕ ಕುದುರೆ ಹತ್ತಿ ಪೇಟೆಗೆ ಹೋಗುಮ ಅನ್ನೋ ಹಾಡು ಮಾಲಾಶ್ರೀ ಅವ್ರದ್ದು ಎಲ್ಲರೂ ನೋಡಿರ್ತೀರಾ. ನೋಡಿ ಅದೇ ಅವರು ಕುದುರೆಯಿಂದ ಬರ್ತಕ್ಕಂಥ ಬಂಗ್ಲೆ ಇಲ್ಲಿ ಹಿಂದೆಗಡೆ ಇರ್ತಕ್ಕಂಥದ್ದು. ಊರಲ್ಲಿ ಏನಪ್ಪ ಅಂತಂದರೆ ಇವಾಗ ಮಾದೇವಣ್ಣ ಅಂತ ಒಬ್ರು ಸಿಕ್ಕಿದ್ದಾರೆ, ನಮ್ಮ ಜಗಣ್ಣವರು ಕರ್ಕೊಂಬಂದು ಮೀಟ್ ಮಾಡಿಸಿದ್ರು. ಅವ್ರೀಗ ಈ ಬಂಗ್ಲೆ ಬಗ್ಗೆ ಗೊತ್ತಿರ್ತಕ್ಕಂಥ ಇತಿಹಾಸನ ನಮ್ಗೊಂದು ಹಂಚ್ಕೊತಿದ್ದಾರೆ. ಮಾದೇವಣ್ಣ ನಿಮಗೆ ಸ್ವಾಗತ. ಈ ಬಂಗ್ಲೆ ಬಗ್ಗೆ ಏನ್ ಗೊತ್ತು, ಯಾವಾಗ ಇದು ಕಟ್ಟಿದ್ದು, ಏನು? ನಮ್ಗೂ ಒಂದ್ 60 ವರ್ಷ ಆಯ್ತು. ಅಲ್ಲ ಕಟ್ಟಿದ್ರೆ ಶೂಟಿಂಗ್ ಎಲ್ಲ ನಾವು ದೋಣಿಲೇ ಬರ್ತಿದ್ದು. ದೋಣಿಲ್ ಬರ್ತಿದ್ದು. ದೋಣಿಲೇ ಬರ್ತಿತ್ತು ಕೇರಳಪುರ ನಾವು ಅಕ್ಕನಕೋಟೆ ತಿರ್ಗ ಇಲ್ಲಿ ದೋಣಿಲೇ ಬರ್ತಿತ್ತು. ದೋಣಿಲ್ ಬರ್ತಾ ಇದ್ದಿದ್ದು. ಜಗಣ ಇವಾಗ ಇದು ಕೌರವ ಮೂವಿ ಎಲ್ಲ ಇಲ್ಲೇ ತೆಗ್ದಿರೋ ಇಲ್ಲೇ ತೆಗ್ದಿರೋದಲ್ವಾ? ಎಲ್ಲ ಇಲ್ಲೇ ಮಾಡ್ಕೊಂಡು ಎಲ್ಲ ನೋಡಿರ್ತಕ್ಕಂಥದ್ದೆಲ್ಲ ಇಲ್ಲೇನೆ. ಅಂದ್ರೆ ಇದು ಯಾವ ಟೈಮಿಂದು ನಿಮ್ಗೆ ಗೊತ್ತಿರೋ ಇತಿಹಾಸ ಅಂತ ಅಂದ್ರೆ? ಬಟ್ ನನಗ್ ಬುದ್ಧಿ ಬಂತವಿಂದ್ಲು ಐತೆ ಸರ್. ನನಗ್ ಬುದ್ಧಿ ಬಂತವಿಂದ್ಲು ಇದೆ. ಮತ್ತೆ ಶಿವರಾಜ್ ಕುಮಾರ್ ಮನೆ ಮೆಚ್ಚಿದ ಹುಡುಗಿ ಎಲ್ಲೆಲ್ಲೇ ತೆಗ್ದಿರೋದು. ಈ ಶಿವರಾಜ್ ಕುಮಾರ್ಗೆ ಹೆಣ್ ಕೇಳ್ಕ ಬರ್ತಾರೆ ನೋಡಿ, ಗೌಡ್ರೆ ಗೌಡ್ರೆ ಗೊತ್ತಾಯ್ತಾ? ಆ ಸೀನು. ಮತ್ತೆ BC ಪಾಟೀಲ್ ಅವರು ಒಂದು ಬಂದೂಕ ಹಿಡ್ಕೊಂಡು ನಿಂತಿರ್ತಾರೆ ನೋಡಿ, ಕಾಲ್ ಮಡಿಕಂದು. ಕೌರವದಲ್ಲಿ ಅವ್ರ ತಾಯಿ ಹಾಡು ಹೇಳ್ತಿರ್ತಾರೆ ನೋಡಿ. ಅದೆಲ್ಲ ಇಲ್ಲೇ ನಡೆದಿರೋದು. ಇದೇ ಮನೆ ಒಳಗಡೆ ಅವರು ಆಡ್ತಿರ್ತಾರೆ, ಪ್ರೇಮ ಇಲ್ಲಿಂದ ಓಡಾಡ್ತಿರ್ತಾರೆ ನೋಡಿ, ಛತ್ರಿ ಹಿಡ್ಕೊಂಡು. ಹಾಗಾಗಿ ಎಲ್ಲ ಇಲ್ಲೇ ಮಾಡಿರೋದು ಅಂತೆಲ್ಲ. ಅರಸರು ಕಾಲದಲ್ಲಿ ಅರಸರು ಬಂದು ಇಲ್ಲಿ ಇರ್ತಿದ್ರಂತೆ. ಇಲ್ಲೇನ ಕನ್ಸ್ಟ್ರಕ್ಷನ್ ಇಲ್ಲೇನ ಕೆಲಸ ಇದ್ದ ಕೆಲಸ ಮಾಡಿಸ್ಬೇಕಾದ್ರೆ ಇಲ್ಲಿ ಬಂದು ಅವರು ವಿಶ್ರಾಂತಿ ಗೃಹ, ಇದು ಏನ್ ಇವಾಗ ಗೆಸ್ಟ್ ಹೌಸ್ ಅಂತ ಕರಿತೀವಲ್ಲ ಅದೇ ಇದು ಅರಸರು ಕಾಲದ್ದು. ಅದನ್ನ ನಮ್ಮ ಊರಲ್ಲಿ ಯಾರೋ ಊರವ್ರು ತಕೊಂಡು ಅಲ್ಲಿ ವಾಸ ಮಾಡ್ತಾರೆ. ಶೂಟಿಂಗ್ ಮನೆ ಆಗಿ ಪರಿವರ್ತನೆ ಆಗಿತ್ತು. ಈಗೇನೋ ಶೂಟಿಂಗು ಕೊಡ್ತಾ ಇಲ್ಲ ಸರ್. ಈಗೆಲ್ಲ ಸ್ವಲ್ಪ ರೌಡಿ MLA ಓಟ್ ಹಾಕೋದು, ಸ್ಕೂಲು, ಮತ್ತೆ ಫಿಲಮ್ ಅಲ್ಲಿ ಮಕ್ಕಳಿಗೆ ಪಾಠ ಮಾಡೋದು. ರವಿಚಂದ್ರನ್ ಸರ್ ಎಲ್ಲ ಇದೇ ಸ್ಕೂಲು. ಅಂದ್ರೆ ಮೊದ್ಲು ಇನ್ನು ಸ್ವಲ್ಪ ಇದೆಲ್ಲ ಕಾಂಪೌಂಡ್ ಅಲ್ಲಿ ಇಲ್ಲೇ ಬಾಕ್ಲಿತ್ತು, ಇಲ್ಲೇ ಬಾಕ್ಲಿತ್ತು, ಇಲ್ಲೇ ನಾವು ಓಡಾಡ್ತಿದ್ದಿಲ್ಲ. ಈಗೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಸ್ಕೂಲ್ ಅಂಚೆ ಇದ್ದಿದ್ದು, ತಾರ್ಸಿನೇ ಇರ್ಲಿಲ್ಲ ನಮ್ದೆಲ್ಲ. ನಾವು ಓದಿದ್ದೆಲ್ಲ ಇಲ್ಲೇ ಆಗ. ಈಗ ಇದೆಲ್ಲ ಹೊಸ ಬಿಲ್ಡಿಂಗ್ ಗಳಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದಾರೆ ಅಷ್ಟೇ. ಇದನ್ನ ಕ್ಲೋಸ್ ಮಾಡಿ ಆ ಕಡೆಯಿಂದ ಬಾಕ್ಲು ಮಾಡಿದ್ದಾರೆ. ನಿಮ್ಗೆ ಅನುಭವ ಏನಿದೆ? ತುಂಬಾ ಚೆನ್ನಾಗಿತ್ತು ಸರ್. ನಾವೆಲ್ಲ ನನ್ನ ಫ್ರೆಂಡ್ ಒಬ್ಬ ರಘು ಅಂತಿದ್ದ. ಈ ಶನಿವಾರ ಬಂದ್ರೆ ಅವನು ಉದ್ದನ್ ಕಾಳ್ತಾರ ಮನೆಯಿಂದ ಬೇಯಿಸ್ಕೊಂಡು ಅವರೆಲ್ಲ ಅಲ್ಲಿ ಡ್ರಿಲ್ ಮಾಡಿಸ್ತಿದ್ರು ಶನಿವಾರ, ಗೊತ್ತಾ? ಅದ್ ಮಾಡ್ಸಕ್ ಹೋದ್ರೆ ನಾನು ಕದ್ದು ಉದ್ದನ್ ಕಾಳು ತಿನ್ಕೊಂಡು ತಿರ್ಗಿ ಡ್ರಿಲ್ಗೆ ಹೋಗೋದು. ಆಮೇಲೆ ಸ್ಕೂಲ್ಗೆ ಸೇರ್ತಾರಿಲ್ಲ. ಈ ಮದ್ವೆ ಈಗ ಹಂಚಿನ ಮನೆ ಹಂಚಿಂದು ಅಂದ್ರೆ ಈಗ ಸೋರ್ತದೆ ಅಂತ ಎಲ್ಲ ಮಳೆಗೆಲೆ ಸೋರ್ತಿತ್ತು ಸರ್. ಅಲ್ಲೆಲ್ಲ ಆಲ್ಟ್ರೇಷನ್ ಮಾಡ್ತಾರೆ. ನಾವು ಓದ್ಬೇಕಾದ್ರೆ ಒಂದ್ಸರು ಸೋರಿಲ್ಲ, ಚೆನ್ನಾಗಿತ್ತು. ಅದನ್ನ ಈಗ ಹಂಚು ನೋಡಿ. ನಾನು ಓದ್ತಿದ್ದು ಎಷ್ಟು ಈಗ 31-32 ವರ್ಷ ನನ್ಗೆ. ನಾನು ಓದ್ತಿದ್ದು ಒಂದು 25 ವರ್ಷದ ಹಿಂದೆ. ಆಗಿನಿಂದ ಇದೆ, ಅದಕ್ಕೂ ಮುಂಚೆನೂ ಇದೆ. ಇನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಳೆಯ ಸ್ಕೂಲು ತುಂಬಾ. ನಮ್ ಟೀಚರ್ಸ್ಗಳು ಯಾರು ಇಲ್ಲ, ಈಗೆಲ್ಲ ಹೊಸಬ್ರು. ಜಗಣ, ಇದು ಸಿದ್ದಪ್ಪಾಜಿ ದೇವಸ್ಥಾನ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಏನು ಸರ್, ಇದು ಸಿದ್ದಪ್ಪಾಜಿ ದೇವಸ್ಥಾನ ತುಂಬಾ ವರ್ಷಗಳ ಹಳೆ ದೇವಸ್ಥಾನ. ಇದು ನೋಡಿ, ಅದು ಹಳೆ ದೇವಸ್ಥಾನ ಆಗಿದ್ದು. ಈಗೆಲ್ಲ ಕುಲದವರು ಅಂತ ಇರ್ತಾರೆ, ಗೊತ್ತಾ? ಹಳ್ಳಿಗಳಲ್ಲಿ ಆತರ ಎಲ್ಲ ಕುಲದವರೆಲ್ಲ ಸೇರಿ ದುಡ್ಡು ಹಾಕಿ ಈಗ ಒಂದು ಹೊಸ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ. ಅದು ತುಂಬಾ ಒಂದು 800 ವರ್ಷಗಳ ಇತಿಹಾಸ. ಅಂದ್ರೆ ಅದು ತುಂಬಾ ಹಳೇದು. ಆಗಿನಿಂದ ಈ ಸಿದ್ದಪ್ಪಾಜಿ ದೇವಸ್ಥಾನ ಐತೆ. ಇದು ಐತೆ. ಇದನ್ನ ಹೊಸದಾಗಿ ಕಟ್ಟಿದ್ರು ದೇವಸ್ಥಾನ. ಇದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಹೊಸ ದೇವಸ್ಥಾನ. ಇದು ಹಳೆ ದೇವಸ್ಥಾನ. ಆಗಿನಿಂದ ಇರೋದು ಹಳೆ ದೇವಸ್ಥಾನ. ಅದು ನೋಡಿ, ಸಿದ್ದಪ್ಪಾಜಿ ದೇವಸ್ಥಾನ. ಇವತ್ತು ಹೊಸ ದೇವಸ್ಥಾನ ನೀವು ಕಾಣ್ತಾ ಇರೋದು. ಹಳೆ ದೇವಸ್ಥಾನನೂ ಅಲ್ಲಿ ಒಂದಿದೆ. ಇಲ್ಲಿ ಹಿಂದೆ ತಿರುಗಿದ್ರೆ ಇಲ್ಲೊಂದು ಮಂಟಪ ಇದೆ. ಅದ್ರದ್ದು ಒಂದು ವಿಶೇಷತೆ ಇದೆ, ಅದು ಆಮೇಲೆ ಹೇಳ್ತೀವಿ. ಸರ್, ಇದು ಇಲ್ಲೊಂದು ಏನೋ ಹೇಳ್ಬೇಕು ನಿಮ್ಗೆ. ಇಲ್ಲಿ ಏನಂದ್ರೆ ಈ ಮಾಸ್ಟರ್ ಆನಂದ್ ನೋಡಿದ್ರೆ ನೀವು ಚಿಕ್ಕದ್ರಲ್ಲಿ. ಹೌದು. ಅದ್ರಲ್ಲಿ ದೊಡ್ಡಣ್ಣ ಅವರು ರೇಖಾದಾಸ್ ಮೇಡಮ್ ಇಲ್ಲಿಂದ ಟ್ರಂಕ್ ಕೂತ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಲೋಕೇಶ್ ಸರ್ ಬಂದು ಫೇಮಸ್ ಡೈಲಾಗ್ ಪುಟ್ರಂಗಣ್ಣ ಐಡಿಯಾದ ಹಿಡಿತ ಸರಿಯಾಗಿಡ್ದೆ ಅಂತ ಮಾಸ್ಟರ್ ಆನಂದ್ ಹೇಳ್ತಾರೆ. ಇದೇ ಮಂಟಪದಲ್ಲಿ ಹೇಳೋದು. ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಲೋಕೇಶ್ ಸರ್ ಸಿಗ್ತಾರೆ. ದೊಡ್ಡವನಿಗೆ ಏನು
ಮಗಳ ಕರ್ಕೊಂಡ್ ಎಲ್ಲಿ ಹೊರಟೆ ಅಂತ. ಆಗ ದೊಡ್ಡಣ್ಣ ಹೇಳ್ತಾರೆ ಅದು ಮಗಳಲ್ಲ ನನ್ನ ಎರಡನೇ ಹೆಂಡತಿ ಅಂತ. ಹಂಗಾಗಿ ಆ ಸೀನ್ ಎಲ್ಲ ಇಲ್ಲೇ ನಡೆದಿರೋದು ಸರ್. ನೀವು ಶೂಟಿಂಗ್ ಮಹದೇವಪುರನ ನೋಡ್ತಾ ಇದ್ರೆ ಪ್ರತಿಯೊಂದು ಜಾಗದಲ್ಲೂ ಏನೇನು ಶೂಟಿಂಗ್ ನಡೆದಿದೆ, ನೀವು ಯಾವುದೇ ಸಿನಿಮಾ ನೋಡ್ಕೊಂಡಿರಿ ಒಂದ್ಸರಿ ಈ ವಿಡಿಯೋ ನೋಡ್ತಾ ಇರೋರಾಗ್ಲಿ ಯಾರೇ ಆಗಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದು ಒಂದೇ, ಒಂದ್ಸರಿ ನೀವು ಸುಮ್ಮನೆ ಶೂಟಿಂಗ್ ಮಹದೇವಪುರಕ್ಕೆ ಬನ್ನಿ. ಬಂದು ಇಲ್ಲೆಲ್ಲ ಸುಮ್ಮನೆ ಓಡಾಡಿದ್ಮೇಲೆ ನೀವು ಕೆಲವೊಂದು ಸಿನಿಮಾಗಳು ನೋಡ್ತಾ ಇರಿ. ಅವಾಗ ಇಲ್ಲೊಂದು ಶೂಟಿಂಗ್ ತೆಗೆದಿದ್ದಾರೆ, ಇಲ್ಲಿ ಇದು ತೆಗೆದಿದ್ದಾರೆ, ಅದು ತೆಗೆದಿದ್ದಾರೆ ಅಂತ ಇಲ್ಲಿ ಇರೋ ಸ್ಥಳೀಯ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಅವರೇ ನಿಮ್ಗೆ ಹೇಳ್ತಾರೆ, ಇಲ್ಲಾಂದ್ರೆ ನೋಡಿ ನಮ್ಮ ಜಗಣ್ಣ ಹೇಳಿದ್ರು. ಅಥವಾ ನೀವು ಆ ಮಂಟಪಗಳು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಕೆಲವೊಂದೆಲ್ಲ ಸ್ವಲ್ಪ ಇವಾಗಿಂದ ನೋಡಿ ಇಲ್ಲೆಲ್ಲ ಪೇಂಟ್ ಬೆಳೆದಿದ್ದಾರೆ, ಅದು ಆಲ್ಟ್ರೇಷನ್ ಆಗಿದೆ, ತುಂಬ ಎಲ್ಲ ಆಲ್ಟ್ರೇಷನ್ ಆಗಿದೆ. ಬಟ್ ಅಲ್ಲಿ ಕಾವೇರಿ ನದಿ ನೀವು ನೋಡಿದಾಗ ಅದೊಂದು ಫೀಲ್ ಆಗುತ್ತೆ. ಅದು ತುಂಬ ವಿಶೇಷವಾದ ನೋಡಿ, ಯಾವುದಕ್ಕೋ ಸ್ಥಳ ಮಹಿಮೆ ಅಂತಾರೆ. ಬಟ್ ಇಲ್ಲೇನಾಗಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಊರಲ್ಲಿ ತೆಗ್ದಿರೋ ಶೂಟಿಂಗಿಗೆ ಲೆಕ್ಕನೇ ಇಲ್ಲ. ರಜನಿಕಾಂತ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ, ಅಂಬರೀಷ್ ಅವರು, ರಜನಿಕಾಂತ್ ಅವರು, ವಿಷ್ಣುವರ್ಧನ್ ಅವರು, ಶಶಿಕುಮಾರ್, BC ಪಾಟೀಲ್, ಸೌಂದರ್ಯ ಮೇಡಮ್, ಪ್ರೇಮ ಅವರು, ತಾರಾ ಅವರು, ಥ್ರಿಲ್ಲರ್ ಮಂಜು, ಪುನೀತ್ ರಾಜ್ಕುಮಾರ್, ಉಪೇಂದ್ರ ಸರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. ಈಗ ಹಿಂಗೆಲ್ಲಕ್ಕಿಂತ ಕನ್ನಡ ಇಂಡಸ್ಟ್ರಿ, ತಮಿಳ್ನಾಡು ಇಂಡಸ್ಟ್ರಿ ಎಲ್ಲರೂ ಬಂದು ಇಲ್ಲಿ ಶೂಟಿಂಗ್ ಕರ್ಕೊಂಡು ಹೋಗೋರೆ ಅಂದ್ರೆ ತಪ್ಪಾಗಲ್ಲ ಅಲ್ವಾ? ಒಬ್ಬೊಬ್ಬರಾಗಿ ಹೆಸರು ಹೇಳಕ್ಕಾಗಲ್ಲ, ಅಷ್ಟು ಜನ ಅವ್ರೆ. ಕಾಮಿಡಿ ಆರ್ಟಿಸ್ಟ್ ಗಳಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಗಳ ಗಂಟ್ಲು ಬಂದು ಪ್ರತಿಯೊಬ್ಬರು ಶೂಟಿಂಗ್ ಮಾಡಿದ್ದಾರೆ. ಇಲ್ಲಿ ಏನ್ ತೆಗ್ದಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತು ಅಷ್ಟೇ. ನೋಡಿ ಇವಾಗ ನಮ್ ಜಗಣ್ಣವ್ರಿಗೆ ಗೊತ್ತಿರೋದು, ಇವ್ರ ಜಮೀನ್ದಾರರು ಇಂದ ಜ್ಞಾಪಕ ಇರೋದೆಲ್ಲ ಅನುಭವಗಳನ್ನ ಕೆಲವೊಂದು ಹೇಳಿದ್ದಾರೆ. ಕಾವೇರಿ ನದಿ ಅಲ್ವಾ? ಕಾವೇರಿ ನದಿ ಸರ್ ಇದು. ಈಗ ಇಷ್ಟು ನೀರೈತೆ, ಈ ಅಲ್ಲಿ KRS ಡ್ಯಾಮಿಂದ ನೀರು ಎತ್ತಿದ್ರೆ ಇನ್ನೂ ತುಂಬಾ ನೀರು, ನೋಡಕ್ಕೆ ತುಂಬಾ ನೂರಾರು ಜನ ಬರ್ತಾರೆ ಇಲ್ಲಿಗೆ ನೋಡಕ್ಕಂತೂ. ಆಮೇಲೆ ನಾವಿಲ್ಲಿ ನಿಂತ್ಕೊಳ್ಳಕ್ಕೆ ಆಗಲ್ಲ, ವೈಬ್ರೇಷನ್ ಆಯ್ತಿರ್ತದೆ, ಅಷ್ಟು ಮೇಲೆ ನೀರು ಹರಿತಾ ಇರ್ತದೆ ಮೇಲೆ. ಆಮೇಲೆ ಈ ಶನಿವಾರ ಭಾನುವಾರ ಬಂದ್ರೆ ಇಲ್ಲಿ ಜನ ತುಂಬಿ ರಶ್ಶು. ಏನಕ್ಕೆ ಅಂದ್ರೆ ಈಗ ರಜೆ ಇರುತ್ತೆ, ಎಲ್ಲ ಬಂದು ಸ್ನಾನ ಮಾಡೋರು, ಇಲ್ಲಿ ಮಟನ್ ಚಿಕನ್ ಅಡ್ಗೆ ಪಾರ್ಟಿ ಮಾಡೋರು, ನೀವೇ ನೋಡಿ ಸುತ್ತ ಈಗ ನೋಡಿ ಅಡ್ಗೆ ಮಾಡ್ಕೊಂತಂದ್ರೆ ಅಲ್ಲಿ ಹೋಗಿ ಕುತ್ಕೋಬಹುದು, ಹೋಗ್ಬೋದು ಆರಾಮಾಗಿ. ಸ್ನಾನ ಮಾಡೋರೆಲ್ಲ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಇಲ್ಲೆಲ್ಲ ಬಟ್ಟೆ ಒಣೆ ಹಾಕೊಂಡು ಮನಗಿದ್ದು ಕೂತಿದ್ದು ಎಂಜಾಯ್ ಮಾಡ್ಕೊಯ್ತಾರೆ ಸಂಡೇ ಸಾಟರ್ಡೆ ಬಂದ್ರೆ. ಈಗ ಕಾವೇರಿ ನದಿ ನೀರು ಈಗ ಹೋಗ್ತಾ ಇದೆ. ಇದು ನಾಲೆಗಳಿಗೆ ಹೋಗುತ್ತೆ, ಇದು ನಾಲೆಗಳಿಗೆ ಹೋಗೋದು. ಇದೆಲ್ಲ ತಮಿಳ್ನಾಡು. ಹಿಂಗೆ ಮುಂದೆ ಹೋದ್ರೆ ಇದು ಕಾಡಾಣ, ಕಾಡು ಫುಲ್ಲು ಒಳಗಡೆ ಎಲ್ಲ ಕಾಡು. ಇದು ತಮಿಳ್ನಾಡಿಗೆ ಹೋಗ್ತದೆ, ಇದೆಲ್ಲ ನಾಲೆಗಳಿಗೆ ಹೋಗುವಂತ. ಕಾವೇರಿ ನದಿ ಇಷ್ಟ ಅಗಲ ಐತೆ, ತುಂಬಾ ದೊಡ್ಡದು, ಎಷ್ಟು ದೊಡ್ಡ ನದಿ ಹರಿಯುತ್ತದೆ ನೋಡಿದ್ರ ಸ್ನೇಹಿತರೆ. ಇದು ದೊಡ್ಡ ಕಾವೇರಿ ನದಿ ಹರಿಯೋ ಜಾಗ. ಇಲ್ಲಿ ಮುಗಿಸಿದ್ರೆ ಇನ್ನೇನು ತಮಿಳ್ನಾಡಿಗೆ ಹೋಗೋದು ನೀರು ಇಲ್ಲಿ ಮುಗಿಸ್ಕೊಂಡು. ಜಗಣ್ಣ ಏನ್ ಇವತ್ತು ಕರ್ಕೊಂಬಂದ್ರಿ? ಯಾರೋ ನಿಮ್ಗೆ ತುಂಬಾ ಆಪ್ತರು ಅಂತ ಹೇಳಿದ್ರಿ, ನನಗೆ ಮೇಸ್ತ್ರಿ ಕುಮಾರಣ್ಣ ಅಂತ, ನಮ್ಮೂರವರು. ಒಂಥರ ನಮ್ಗೆ ತುಂಬಾ ಕ್ಲೋಸ್, ಇವ್ರು ಆತ್ಮೀಯರು. ಇವರು ಕಪ್ ಕಡಿಸ್ತಿದ್ರು ಮೊದ್ಲು, ಈಗ ರೀಸೆಂಟ್ ಆಗಿ ಹೋಟ್ಲು ಸ್ಟಾರ್ಟ್ ಮಾಡಿದ್ದಾರೆ. ಕುಮಾರಣ್ಣ ಅವರೇ, ಸಿನಿ ಮ್ಯಾಜಿಕ್ ಕನ್ನಡದಿಂದ ನಿಮ್ಗೆ ಸ್ವಾಗತ. ನೀವು ಏನ್ ಮಾಡ್ತಾ ಇದ್ರಿ ಇವಾಗ? ಏನೋ ಒಂದು ಮುಂದುವರಿಸ್ತಾ ಇದೀರಾ, ನಿಮ್ ತಂದೆದು ಒಂದು ಏನ್ ಮಾಡ್ತಾ ಇದ್ದೀರಾ ಹೇಳಿ, ನಿಮ್ಮ ಇದ್ರಲ್ಲೇ ಹೇಳಿ. ಹೋಟ್ಲು ಮಾಡ್ತಾ ಇದ್ದೀನಿ, ಇವ್ರ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು. ನೋಡಿ ಶೂಟಿಂಗ್ ಮಹದೇವಪುರಕ್ಕೆ ಬಂದ್ರೆ ನೀವು ಇಲ್ಲಿ ಬೆಳಿಗ್ಗೆನೆ ಬಂದ್ರೆ ಬಿಸಿ ಬಿಸಿ ಏನ್ ಬೇಕಾದ್ರೂ ಸಿಗುತ್ತೆ, ಇಡ್ಲಿ ಅಥವಾ ಮಧ್ಯಾಹ್ನ ನೀವು ಹಿಂಗ್ ಅಡಿಗೆ ಮಾಡಿ ಹೋಗಿರಿ ಅಂತ ಅಂದ್ರೆ ಆರಾಮಾಗಿ ಬಂದು ಶೂಟಿಂಗ್ ಮಹದೇವಪುರನ ಪೂರ್ತಿ ನೋಡ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು. ಇದು ಶೂಟಿಂಗ್ ಮಹದೇವಪುರದಲ್ಲಿ ಕುಮಾರಣ್ಣನ ಹೋಟ್ಲು ಅಂತ ಯಾರನ್ನೇ ಕೇಳಿದ್ರು ತೋರಿಸ್ತಾರಂತೆ. ಅದು ನಮ್ ಜಗಣ್ಣ ಹೇಳಿದ್ರು. ತುಂಬಾ ಆಪ್ತರು ಜಗಣ್ಣ ಅಂದ್ರೆ, ತುಂಬಾ ಆಪ್ತರು ಅವ್ರಿಗೆ. ಏನ್ ಜಗಣ್ಣ, ಈಗ ತಾನೇ ನಾವು ಊಟ ಮಾಡ್ದೋ, ತುಂಬಾ ಚೆನ್ನಾಗಿತ್ತು. ನಾವು ಊಟ ಕೇಳಿದ್ರೆ ಅವ್ರು ಮೃಷ್ಟಾನ್ನನೇ ಕೊಟ್ಬಿಟ್ಟವ್ರೆ. ಅನ್ನ ಸಾರು ಒಂದು ಉದ್ದಿನೊಡೆ ಮಾಡಿದ್ರು, ನೀವೆಲ್ಲ ಬಂದು ಇಲ್ಲಿ ತಿನ್ಬೇಕು, ಅದನ್ನಂತೂ ಮಿಸ್ ಮಾಡಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲವ್ ಮಾಕ್ಟೈಲ್ 3 ಜಗಮಮ್ಮಿ ಮಾತಾಡ್ತಿರೋದು. ನಮ್ಮ ಜೊತೆ ಇದ್ದಾರೆ ಋತ್ವಿ ಪುನೀತ್ ಸರ್ ಅವರು. ಸಿನಿ ಮ್ಯಾಜಿಕ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅದನ್ನ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೂ ತುಂಬಾ ಧನ್ಯವಾದಗಳು ಜಗಮಮ್ಮಿ ಅವರೇ. ನಿಮ್ಮ ಮುಂದಿನ ಎಲ್ಲ ನೀವು ಮಾಡೋ ಎಲ್ಲ ಕೆಲಸಗಳು ಒಳ್ಳೇದಾಗ್ಲಿ. ನೀವು ಅದೇ ರೀತಿ ದೊಡ್ಡ ಮಟ್ಟಕ್ಕೆ ನಟರಾಗಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಸಿನಿ ಮ್ಯಾಜಿಕ್ನ ಎಲ್ಲ ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.